ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೀಗ ಹೋಗ್ತಾ ಇರೋದು ಗಾಣದಾಳದಲ್ಲಿ ಇರುವಂಥ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇದು ರಾಯಚೂರು ಡಿಸ್ಟಿಕ್ಕಿಗೆ ಸೇರುತ್ತೆ. ಇದು ತುಂಗಭದ್ರಾ ನದಿಗೆ ಕಟ್ಟಿರುವಂಥ ಬ್ರಿಡ್ಜ್. ಇದು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ. ಇದು ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ಬಂದು ಮಂತ್ರಾಲಯದಿಂದ 10 ಕಿಲೋಮೀಟರ್ ಇದೆ. ಮತ್ತಿನ್ನು ಕಿಲ್ಲೆ ಸೂಗೂರು ಈ ಸರ್ಕಲ್ ಏನಿದೆ ಇಲ್ಲಿಂದ 4 ಕಿಲೋಮೀಟರ್ ದೂರ ಇದೆ. ಈ ಆರ್ಚ್ ಇದೆಯಲ್ಲ, ಈ ಕಡೆ ಹೋದರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೋದು. ಈ ಆರ್ಚಿಂದನೇ ಹೋಗಬೇಕು. ಇದು ಗಾಣದಾಳ ಊರು. ಇಲ್ಲಿ ಪಂಚಮುಖಿ ಅಂತ ಬೋರ್ಡ್ ಇದೆಯಲ್ಲ, ಈ ಕಡೆ ಹೋಗಬೇಕು. ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ಇಲ್ಲಿ ರಾಘವೇಂದ್ರ ಸ್ವಾಮಿಯವರು 12 ವರ್ಷ ತಪಸ್ಸನ್ನು ಮಾಡಿರ್ತಾರೆ ಈ ಗುಹೆಯಲ್ಲಿ. ಸೊ ಅವರು ತಪಸ್ಸೆಲ್ಲ ಆಚರಿಸಿ ಆದಮೇಲೆ ಹನುಮಂತ ಪಂಚಮುಖಿ ಆಂಜನೇಯನಾಗಿ ಇಲ್ಲಿ ರಾಘವೇಂದ್ರ ಸ್ವಾಮಿಯವರಿಗೆ ದರ್ಶನ ಕೊಟ್ಟಂತಹ ಜಾಗ ಮತ್ತು ಮಂತ್ರಾಲಯಕ್ಕೆ ಹೋಗೋದಕ್ಕೆ ದಾರಿಯನ್ನು ತೋರಿಸಿದಂತಹ ಜಾಗ ಇದು. ಸೊ ರಾಘವೇಂದ್ರ ಸ್ವಾಮಿಯವರ ಸಮಕಾಲೀನರಾದಂಥ ಅನಂತಾಚಾರ್ಯರವರು ಇಲ್ಲಿ ಉದ್ಭವ ಆಗಿರುವಂಥ ಪಂಚಮುಖಿ ಆಂಜನೇಯನ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಆ ದೇವಸ್ಥಾನದ ಉಸ್ತುವಾರಿ ಎಲ್ಲ ವಹಿಸ್ಕೊಂಡು ನೋಡ್ಕೊಂಡಿರ್ತಾರೆ. ಇದು ಮೇಲ್ಗಡೆಯಿಂದ ನೋಡ್ಬೋದು. ಇದು ಗುಹೆಯಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಗುಹೆ ಸುತ್ತಮುತ್ತ ಗೋಡೆ ಎಲ್ಲ ಕಟ್ಟಿ ಮಾಡಿರುವಂಥ ದೇವಸ್ಥಾನ ಇದು. ಇದು 16ನೇ ಶತಮಾನದಲ್ಲಿ ರೂಪುಗೊಂಡಂಥ ದೇವಸ್ಥಾನ ಅಂತ ಹೇಳ್ತಾರೆ. ಆದರೆ ಅದಕ್ಕೂ ಪುರಾತನವಾದಂಥ ದೇವಸ್ಥಾನ ಆಗಿರುತ್ತದೆ ಇದು. ಇದು ಮೇನ್ ಎಂಟ್ರೆನ್ಸ್. ಇದು ಪಂಚಮುಖಿ ಆಂಜನೇಯದು. ಆಂಜನೇಯ ಸ್ವಾಮಿಯ ಪಾದಗಳು ಪಂಚಮುಖಿ ಆಂಜನೇಯ ಸ್ವಾಮಿ ಈ ಕಡೆ ನಿಂತು ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯ ಹೋಲಿಕೆ ದಾರಿ ತೋರಿಸಿತು. ಆತ ಒಡಮೂಡಿರುವ ಸ್ವಯಂಭೂ ಆಂಜನೇಯ ಪಾದಗಳು. ಸ್ವಾಮಿ 16ನೇ ಶತಮಾನದಲ್ಲಿ ಇಲ್ಲಿ ಬಂದು 12 ವರ್ಷ ಈ ಗುಹೆಯೊಳಗೆ ತಪಸ್ಸು ಮಾಡಿರೋದು. ಸ್ವಯಂಭೂ ಕಲ್ಲಿನ ಮೇಲೆ ಪಂಚಮುಖಿ ಆಂಜನೇಯ ಉದ್ಭವ ಆಗಿರೋದು. ಮುರುಗಿ ತೋಳೆ ಒಳಕ ಚಂತೆ ಕೊರದ ತರದ ಕೀಟ ತಾಳದ
ಆಂಜನೇಯ, ನಾರಸಿಂಹ, ಗರುಡ, ವರಾಹ, ಹಯಗ್ರೀವ. ಪೂರ್ವೇ ಕವಿಮುಖಂ, ದಕ್ಷಿಣೆ ನಾರಸಿಂಹಂ, ಪಶ್ಚಿಮೆ ಗರುಡಂ, ಉತ್ತರೆ ಶೂಕರಂ, ಊರ್ಧ್ವೆ ಹಯಗ್ರೀವಂ ಅಂತಂತೆ ಪಂಚಮುಖಿ ಅವತಾರ. ಮೇಲುಗಡೆ ಬಂದು ಶ್ರೀನಿವಾಸ ಸ್ವಾಮಿ, ಲಕ್ಷ್ಮೀದೇವಿ, ಉಪ್ಪರ್ಜಿ. ರಾಘವೇಂದ್ರ ಸ್ವಾಮಿ ಕುಲದೇವರು ಲಕ್ಷ್ಮೀ ಮತ್ತು ವೆಂಕಟರಮಣ ಸಮೇತವಾಗಿ ದರ್ಶನ ಕೊಟ್ಟದ್ದು. ಇಲ್ಲಿ ರುದ್ರದೇವರನ್ನ, ಈಶ್ವರನ, ಗಣಪತಿನ ಮತ್ತು ಶೇಷದೇವರನ್ನ, ರಾಘವೇಂದ್ರ ಗರುಡ ಇಲ್ಲಿಯ ನಮ್ಮ ವಂಶ ಪರಂಪರ ಅರ್ಚಕರು ಅನಂತಾಚರಣಂತ ಪ್ರತಿಷ್ಠಾಪನ ಮಾಡಿರೋದು. ರಾಯರ ಸಮಕಾಲಿಕರವರು. ಅಕ್ಕಾನದಿಂದ ಸೂರತ್ವದು ಮನೆಯ ಮಾಲಿಗೆ ದಾರಿ ಕಟ್ಟಿ ಮಾಡ್ಬರಲ್ಲ ಆಳ ಕತ್ತನೊಳಗ ನಾನು ಮೇಲೆ ಕೇರಿ ಮೆಟ್ಟಲಾರಿ ಸೂರತ್ವದು ಮುರಿಕಿ ತೋಳಿ ಉಳಿಕಿ ಜಂತಿ. ಈ ಪಂಚಮುಖಿ ಆಂಜನೇಯದ ಮತ್ತೊಂದು ವಿಶೇಷ ಏನು ಅಂದರೆ ಇಲ್ಲಿ 5 ವರ್ಷಕ್ಕೆ ಒಮ್ಮೆ ಆಂಜನೇಯನಿಗೆ ಪಾದುಕೆಗಳನ್ನು ಮಾಡಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಅದು 5 ವರ್ಷದ ಮುಗಿಯೋದ್ರೊಳಗೆ ಸೌದೋಗಿರುತ್ತೆ. ಮತ್ತಿನ ಪ್ರತಿ ರಾತ್ರಿ ಆಂಜನೇಯ ಬಂದು ಆ ಪಾದುಕೆ ಹಾಕ್ಕೊಂಡು ಇಲ್ಲಿ ನಿತ್ಯ ಸಂಚಾರ ಮಾಡ್ತಾನೆ. ಅದರಿಂದ ಈ ಪಾದುಕೆಗಳೆಲ್ಲ ಸೌದೋಗ್ತವೆ ಅಂತ ಹೇಳ್ತಾರೆ. ನೋಡ್ಬೋದು ಇವೆ ಆ ಪಾದುಕೆಗಳು. ಸೊ 5 ವರ್ಷ ಮುಗಿಯೋದ್ರೊಳಗೆ ಈ ಪಾದುಕೆಗಳೆಲ್ಲ ಸೌದೋಗ್ತವೆ ಅಂತ ಇಲ್ಲಿ ಜನ ಹೇಳ್ತಾರೆ. 16ನೇ ಶತಮಾನದಲ್ಲಿ ರಾಘವೇಂದ್ರ ಸ್ವಾಮಿಯ ಸಮಕಾಲೀನರು ಅನಂತಾಚಾರ್ಯರು ಈ ಗುರುವಿನಲ್ಲಿ ಪ್ರವೇಶ ಆಗಿದ್ದಾರೆ. ಇವರ ಪುಣ್ಯತಿಥಿ ಚೈತ್ರ ಶುದ್ಧ ಸಪ್ತಮಿ ದಿವಸದಿಂದ ವಿಶೇಷವಾಗಿ ಆರಾಧನೆ ಮಾಡ್ತಾ ಇದೆ. ಇದು ಗುಹೆಯಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ ಆಗಿರೋದ್ರಿಂದ ದೇವಸ್ಥಾನ ಇದೇ ರೀತಿ ಆರ್ಕಿಟೆಕ್ಚರ್ ಇರಬೇಕು ಅಂತ ಏನಿಲ್ಲ. ಸೊ ಹಂಗಾಗಿ ಸುತ್ತ ಏನು ಗುಹೆ ಇದೆ ಆ ಗುಹೆಗೆ ಹೊಂದ್ಕೊಂಡಂಗೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಸೊ ಈ ಕಡೆ ಎಲ್ಲ ಹೆವಿ ಬಿಸಿಲು ಆಗಿರೋದ್ರಿಂದ ದೇವಸ್ಥಾನ ಸುತ್ತ ಶೀಟ್ ಎಲ್ಲ ಹಾಕಿರೋದನ್ನ ನೋಡ್ಬೋದು. ಇಲ್ಲಿ ಮತ್ತೊಂದು ವಿಶೇಷ ಏನು ಅಂದರೆ ಈಗೇನು ನೋಡ್ತಾ ಇದ್ದಾರೆ ಇದು ಪುಷ್ಪಕ ವಿಮಾನ. ಮತ್ತು ಈ ಕಡೆ ಆಂಜನೇಯ ಸ್ವಾಮಿ ಮಲಗೋದಕ್ಕೆ ಹಾಸಿಗೆ ತಲೆದಿಂಬು ಇದೆ. ಅದೇ ರೀತಿಯೇ ಈ ಕಲ್ಲುಗಳನ್ನ ಜೋಡಿಸಿರೋದು ಅಂತಲೂ ಹೇಳ್ತಾರೆ. ಇದು ಆಂಜನೇಯನೇ ನಿರ್ಮಾಣ ಮಾಡ್ಕೊಂಡಿರೋದು ಅಂತಲೂ ಹೇಳ್ತಾರೆ. ಅದೇ ಪಾದುಕೆ ಹಾಕ್ಕೊಂಡು ಓಡಾಡ್ತಾರೆ ಅಂತ ಹೇಳಿ ಜನ ನಂಬ್ತಾರೆ ಅಂತ ಹೇಳಿದ್ನಲ್ಲ. ಸೊ ಇದನ್ನು ಆಂಜನೇಯನೇ ಮಾಡಿರೋದು ಅಂತಲೂ ಹೇಳ್ತಾರೆ. ಇದಿಲ್ಲಿ ವಿಡಿಯೋಗಿನ್ನ ನೀವು ಡೈರೆಕ್ಟಾಗಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ. ಈ ದೇವಸ್ಥಾನ ಬಂದು ಆ ಪಂಚಮುಖಿ ಆಂಜನೇಯ ದೇವಸ್ಥಾನ ಪಕ್ಕದಲ್ಲೇ ಇರುವಂಥ ಲಕ್ಷ್ಮೀ ದೇವಸ್ಥಾನ. ಇಲ್ಲಿಗೆ ಈ ಹಾಸಿಗೆ ತೆಂಬು ಇದೆಯಲ್ಲ ಈ ಕಡೆಯಿಂದ ಹೋಗಬೇಕು. ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ಬಂಡೆಗಳೆಲ್ಲ, ಸೊ ಅದೇನೇ ದೇವಸ್ಥಾನ ಇರುವಂಥ ಜಾಗ. ತುಂಬ ಹತ್ರನೇ ಇದೆ. ಇಲ್ಲಿ ದೇವ್ರದ್ದು ವಿಶೇಷ ಏನು ಅಂದರೆ ದೇವರಿಗೆ ನಾವು ಹರಕೆ ರೂಪದಲ್ಲಿ ಒಂದು ಬಟ್ಲು ಎಣ್ಣೆನ ಅರ್ಪಿಸಿದರೆ ಸೊ ನಮ್ಮ ಕೆಲಸ ಕಾರ್ಯಗಳೆಲ್ಲ ಆಗ್ತವೆ ಅಂತ ನಂಬ್ತಾರೆ. ಇದನ್ನು ನೋಡ್ಬೋದು, ಸೇಮ್ ಗುಹೆ ಒಳಗೆ ಇರೋ ಥರನೇ ಇರೋದು ದೇವಸ್ಥಾನ ಇದು.
ಆಲ್ಮೋಸ್ಟ್ ಆಲ್ ಪಂಚಮುಖಿ ದೇವಸ್ಥಾನಕ್ಕೆ ಬಂದಂಥವ್ರು ಎಲ್ಲ ಭಕ್ತರೆಲ್ಲ ಇಲ್ಲೂ ಸಹ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನೋಡ್ಬೋದು ಅಲ್ಲಿ ಬಟ್ಲಲ್ಲಿ ಎಣ್ಣೆ ತುಂಬಿಸಿಟ್ಟಿರೋದನ್ನು. ನಾವು ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲೇ ಅಂಗಡಿಯಲ್ಲಿ ಒಂದು ಅಜ್ಜಿ ಸೋಡಾ ಕೊಡ್ತಾಯಿದ್ರು. ಸೊ ಸೋಡಾ ಕುಡ್ಕೊಂಡು ಮುಂದೆ ನಾವು ಏಕಶಿಲಾ ಬೃಂದಾವನ ನೋಡ್ಕೊಂಡು ಹೋಗೋಣ ಅಂತ ಹೋಗಿದ್ದು. ಸೊ ಇದು ಗಾಣದಾಳ ಗ್ರಾಮ ಇದು. ಸೊ ನೋಡ್ಬೋದು ಎಷ್ಟು ಹಿಂದುಳಿದಿದೆ ಅಂತ. ಆ್ಯಕ್ಚುಲಿ ಇಲ್ಲಿ ಗೆದ್ದಂಥ MLAಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ರೋಡ್ ಮಾತ್ರ ಖರಾಬಾಗಿರುತ್ತೆ. ರೋಡು, ಚರಂಡಿ ವ್ಯವಸ್ಥೆ ಯಾವುದೂ ಚೆನ್ನಾಗಿರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಮುಂದೆ ಏಕಶಿಲಾ ಬೃಂದಾವನದ ವಿಡಿಯೋದಲ್ಲಿ ಸಿಗೋಣ.